ಹನುಮಂತನ ಒಂದು ವಿಡಿಯೋದಾಗ ನೀವು ಹೇಳಿದ್ರಿ ಪಗಾರ ತಳಗಿದ್ದಾಗಲ್ಲ ಪಗಾರ 2 ಲಕ್ಷ ಬರತ್ತಂತೆ. ಹೌದಿಲ್ಲ? 2 ಲಕ್ಷ 3 ಲಕ್ಷ 3 ಲಕ್ಷ ಹೇಳಿದ್ರಿ. ಇವಾಗ ಪ್ರೆಸೆಂಟ್ ಎಷ್ಟೈತೆ? ಫೆಬ್ರವರಿ ಸೀಸನ್ ಜಾಸ್ತಿ ಆಗ್ಬೇಕಲ್ಲ. ಈಗ ಪ್ರೆಸೆಂಟ್ 200 ಮರಿ ಐತೆ. 2 ಲಕ್ಷ ಅಂತ ನೀವು ತಿಂಗಳ ರೊಕ್ಕದ ಹೇಳ್ಕೊಳ್ಳಂತ ಏನಾಗ್ಬಿಡೋದು ಮಂದಿಗೆನ ಸ್ವಚ್ಛ ಸುಳಿ ಮಗ ಅನಿಸ್ತದೆ. ಏನು ನಾವು ತೆಗೆದು ಕೂತಿದ್ದ ಚಿಲ್ಲರ್ ಸುಳಿ ಮಗ ಹೆಂಗೆ ಮಾತಾಡ್ತಾನೆ. ಅಣ್ಣ ನೀವು ಪರಿಚಯ ಮಾಡಿಕೊಡ. ನಮಸ್ಕಾರ ರೀ, ನಮ್ಮದು ರೀ ಕಬ್ಬೂರದವ್ರನ್ನವ್ರಿ ಹನುಮಂತ್ ಪಾಟೀಲ್ ಅಂತ ಹೇಳ್ರಿ. ಇಲ್ಲಿ ಹೊಸ ಫಾರ್ಮ್ ಮಾಡಿದಲ್ಲ ಜೋಡಟ್ಟಿ ಅಂತಾರೆ ಮೇನ್ ರೋಡಿಗೆ. ಅಣ್ಣ ಏನೈತಿ, ಮೊದಲ ನೆಲದ ಮ್ಯಾಗ ಮಾಡ್ತಿದ್ವಿ ನಾವು. ಅಂದ್ರೆ ಅಷ್ಟೊಳಗೆ ನಮಗೆ ಇನ್ವೆಸ್ಟ್ಮೆಂಟು ಇದ್ರಿಕಿಲ್ಲ, ಏನ್ರಿ ಮಾಡ್ಬೇಕಾದ್ರೆ ಮುಂದೆ ಇದ್ರಿಕಿಲ್ಲ. ಹೈಟೆಕ್ ಶೆಡ್ ಮಾಡಿದವ್ರದ ನೋಡಿ ನಮಗೆ ಹೈಟೆಕ್ ಶೆಡ್ ಮ್ಯಾಗ ಮರಿ ಬರ್ತಿರ್ಕಿಲ್ಲ ಅಂತ ಹೇಳ್ತಿದ್ರಿ ಎಲ್ಲ. ಹೇಳೋದಾಗ ಏನಾಯ್ತು, ಈ ದೊಡ್ಡ ದೊಡ್ಡ LNM ಸ್ಕೀಮ್ ಅವು ಕೋಟಿಗಟ್ಟಲೆ ರೊಕ್ಕ ಹಾಕಿ ಮಾಡ್ತಿದ್ದಾರಲ್ಲ, ಅವ್ರು ನೋಡಿ ನಮ್ಗೆ ಗಾಬರಿ ಆಗ್ಬಿಡಿ. ಈಗ ಇವರ ರೊಕ್ಕ ಇದ್ದವ್ರು ಎಲ್ಲ ತಂದು ಉಗಿಯಂಥವ್ರು ಇರುವಾಗಲೇ ಮ್ಯಾಲೆ ಹೈಟೆಕ್ ಮೇಲೆ ಮರಿ ಬರ್ಬೋದು. ಇವು ಹೆಂಗೆ ನೋಡೋದಪ್ಪ ಅಂತೇಳಿ ವಿಚಾರ ಮಾಡೋ ಹೇಳಿದಾಗ ನಾನು ಒಂದು ಮಾಡಿಬಿಟ್ಟು ನಾನು ಹೈಟೆಕ್ ಶೆಡ್ ನೋಡ್ಬೇಕಂತೇಳಿ ಫಸ್ಟ್ನೇಕ್ಕೆ ನೆಲದ ಮ್ಯಾಗಿತ್ತು. ಆಮ್ಯಾಗ ಹೈಟೆಕ್ ಶೆಡ್ ಮಾಡಿಬಿಟ್ಟು ಹೈಟೆಕ್ ಶೆಡ್ ಮಾಡಿ ಇವಾಗ ಒಂದು ಬ್ಯಾಚ್ ಮಾರ್ತಾನೆ 2.5 ತಿಂಗಳು. ಹೈಟೆಕ್ ಶೆಡ್ ಆದ್ಮೇಲೆ ಎಷ್ಟು ಬ್ಯಾಚ್ ಮಾಡಿದ್ರಿ ಅಣ್ಣ? ಒಂದು ಬ್ಯಾಚ್ ಮಾಡ್ತೀವಿ 2.5 ತಿಂಗಳಿಗೆ. 2.5 ತಿಂಗಳು ಮಾಡ್ತು. ಅದು 7,600 ಮರಿ, 12,300 ಮಾರ್ತಾರೆ 46 ಮರಿ. ಅದು ಖರ್ಚು ಎಲ್ಲ ತೆಗೆದನ ಅದು ತಿಂಗಳು ಒಂದು ಮರಿಗೆ 1,000 ಮೇಲೆ ಬಿಡ್ತಾನೆ. ಟೋಟಲ್ ಒಂದು 1,30,000 1,30,000 ರೂಪಾಯಿ ಉಳಿಸಿದ್ರಿ 2.5 ತಿಂಗಳದಾಗ. ಅದು ಎಷ್ಟು ಮರ್ಯಾಗ? ಅದು 46 ಮರ್ಯಾಗ. ಹೈಟೆಕ್ ಶೆಡ್ ಮ್ಯಾಗಿನ ಉದಾಹರಣೆ ಏನಂದ್ರೆ, ಪಾಪ ಬಡವ್ರು ಮಾಡೋರು ಇರ್ತಾರೆ, ಏನಿರ್ತಾರೆ ಹೇಳನ್ರಿ. ಹೈಟೆಕ್ ಶೆಡ್ ಮ್ಯಾಗಿನ ಬರ್ವಾತ್ ಏನು ಪಬ್ಲಿಸಿಟಿ ಮಾಡಿಬಿಟ್ಟಾರಲ್ಲ. ಶೆಡ್ ಹಾಕೋದು, ಶೆಡ್ಡಿಗೆ ರೊಕ್ಕ ಖಾಲಿ ಮಾಡೋದು, ಅಡ್ಡ ಖರ್ಚು ಮಾಡಿ ಆಮ್ಯಾಗ ಮರಿ ಕ್ವಾಲಿಟಿ ತರಂಗಿಲ್ಲ. ಬಜಾರ್ದಾಗ ಹೋಗುದು ಗಸಕಿನ 4 ಕಂತಾವ್ ಸೇರಿಸ್ತಾರೆ, ಒಂದು 4 ಇಂತಾವ್ ಸೇರಿಸ್ತಾರೆ ಅಂತ ಮರಿತಾರು. ಗೊತ್ತಿರಂಗಿಲ್ಲ, ಮರಿ ತಂದ್ಬಿಡೋದು, ಅದ್ರ ಫೇಲ್ ಆಗೋದು. ಮತ್ತು ಫೀಡ್ ಮೇಂಟೆನೆನ್ಸ್ ಗೊತ್ತಿರಂಗಿಲ್ಲ. ಏನಾಗ್ಬಿಡ್ತೈತಿ, ಯಾವ್ದ್ರ ತಂದು ಏನ್ರ ಹಾಕೋದು, ನಮ್ಮ ಮನ್ಯಾಗಿನ ಗೊಂಜಾಳ ಅದಾವಳ, ನಮ್ಮ ಮನ್ಯಾಗಿನ ಗೋಧಿ ಅದಾವಳ ಅಂದ್ರೆ ಆಗುದಿಲ್ಲ. ನಾ ಇಟ್ರೊಳಗೆ ಅದನ್ನ ಏನು ಕೊಡ್ಬೇಕಲ್ಲ, ಅದ್ರ ತಕ್ಕಂತೆನೇ ಕೊಡ್ಬೇಕು. ಹಂಗೆ ಕೊಟ್ಕೋತಾದ್ರೆ ಅದ್ರ ರೇಜು ಆಗ್ತೈತಿ, ಅದ್ರಿಂದ ಇನ್ಕಮು ಐತಿ. ಬಡು ಮಂದಿ ಭಾಳ ಐತನ. ಏನೋ ನನಗೆ ಎಷ್ಟು ಫೋನ್ ಹಚ್ತಾರಣ, ಇಲ್ಲ ನಮ್ಮದು ಭಾಳ ತ್ರಾಸಿನಾಗ ಅದನಿ, ಹಿಂಗದನಿ, ಏನೋ ಒಂದು ಅಳಲ್ ತಗೋತಾರೆ. ನನಗೂ ಏನಾಗತ್ತನ, ದಿನಕ್ಕೆ 1-2 ಫೋನ್ ಬಂದ್ರೆ ಮಾತಾಡ್ಬೋದು, 100 ಗಂಟ್ಲೆ ಫೋನ್ ಬಂದ್ರೆ ಮಾತಾಡೋಕ್ಕಾಗಲ್ಲ. ಅದಕ್ಕಾಗಿ ಒಂದು ಹಿಡಿಯೋದಾಗ ಹೇಳ್ತೇನೆ ನಾನು, ಕನ್ಫರ್ಮ್ ಏನೊಂದು ಮಾಹಿತಿ ಕೊಟ್ಟಿರ್ತೈತಿ, ಆ ಮಾಹಿತಿ ಪ್ರಕಾರ ಚಲೋ ತಂಗಿ ಅದ್ರದ್ದು ನನ್ನೂ ಭೀ ಮರ್ಯಾದಪ್ಪ ಅಂತೇಳಿ ಊರಾಗ ಹೋದ್ರೆ ನಡೆಯಂಗಿಲ್ಲ. ಮೇಸು ಟೈಮ್ದಾಗ ಮೇಸಬೇಕು. ಈ ಥರ ಎಲ್ಲ ಮಾಡ್ಕೊತ ಮೇಂಟೆನೆನ್ಸ್ ಹೋದ್ರೆ ಪಕ್ಕ 100ಕ್ಕೆ 100 ಸಕ್ಸಸ್ ಐತಿದ್ರು ಅವ್ರು. ನಾ ಒಟ್ಟು ನನ್ನ ಕಮ್ಮಿ ಇದ್ದಾವ. ನೀನು ಮಣ್ಣಿ ಹಿಡಿಯೋದ ನೋಡಿ, ನನ್ನ ಮರಿ ಅಷ್ಟಿದ್ದು. ಅದ್ರ ಹಿಂದಿನ ವಿಡಿಯೋ, ಹಿಂದಿನ ಹಿಡಿಯೋದಾಗ ನೋಡಿ. ಅವಾಗ ಎಷ್ಟಿದ್ದವ? ಅವಾಗ ಕಮ್ಮಿ ಇದ್ದವ, 30-40 ಕುರ್ಬಾನಿ ಮರಿ ಅಷ್ಟಿದ್ದು. ಈ ಸಲ ಕುರ್ಬಾನಿ ಮರಿ ಹಾಕಕ್ಕೆ ಅವಕಾಶ ಇರಲಿಲ್ಲ ನನಗೆ, ಒಂದಿಟ್ಟು ಶೂಟಿಂಗ್ ಅದು ಆದಿಲ್ಲ. ಹಿಂಗಾಗಿ ಇವತ್ತಿಗೆ 200 ಮರಿಗೆ ಬಂದಿನ ನಾನು. 200 ಮರಿ ಶೆಡ್ನ್ಯಾಗ ಸ್ಪಾಟಿಗೆ ಅದಾವಣ. ಈಗ 200 ಮರಿಗೆ ಬಂದಿನ ಅಂದ್ರೆ ಅಣ್ಣ, ನಮ್ದು ನೋಡೋಣ, ಏನು ಹೊಲ ಇಲ್ಲ, ಏನು ಬಿಸ್ನೆಸ್ ಇಲ್ಲ, ಏನು ಅಕ್ಕಡಿದು ಬರ್ತೈತೆ ಅನ್ನೋಂಗಿಲ್ಲ. ಇಲ್ಲೇ ದುಡಿದು ಇಲ್ಲೇ ಮಾಡೋದು. 10 ಎಕರೆ ಹೊಲ ಆಯ್ತಪ್ಪ, ಹೊಲ ತಮ್ಮ ಮಗ ಇಲ್ಲಿ ಹಾಕ್ತಾನೋ ಅಂತ ಏನಿಲ್ಲ. ಇಲ್ಲೇ ದುಡಿದು ಇಲ್ಲೇ ಮಾಡ್ಕೊಳತ್ತದ ನಾವು. ಮಾಡ್ರಿ ಬಡ್ರಿ. ಹೆಂಗೆ ಶೆಡ್ ನಿರ್ಮಾಣ ಯಾವ ಟೈಪ್ ಮಾಡ್ಬೇಕು ಅನ್ನೋದು ನೋಡ್ಕೋರಿ. ಯಾಕ್ತಾರೆ ಬಡ್ಕೊಂಡು ಖರ್ಚು ಮಾಡಿ ವೇಸ್ಟ್ ಮಾಡಬೇಡ್ರಿ. ಮೇವು ಕ್ವಾಲಿಟಿ ಆಗಲಿ, ಫೀಡ್ ಕ್ವಾಲಿಟಿ ಆಗಲಿ ಚಲೋ ಅಂತ ತೊಗೊಂಡು ಮಾಡ್ರೆ ನಕ್ಕಿ 100ಕ್ಕೆ 100 ಅಣ್ಣ ಆಗತ್ತೈತಿ. ತಿನ್ನು ಮಂದಿ ಕಮ್ಮಿ ಆಗಂಗಿಲ್ಲ ಅಣ್ಣ, ತಿನ್ನು ಮಂದಿ ಹೆಚ್ಚಾಗೋದು. ಇದಂತರೂ ಎಲ್ಲಿ ಯಾವಾಗ ಹೆಚ್ಚಾಗೈತಿಪ್ಪ, ಹಿಂಗೆ ಹೆಂಗೆ ಮಾಡೋದಂದ್ರೆ ಒಟ್ಟು ಆಗಂಗಿಲ್ಲ. ಮರಿ ಒಳಗ ಎಷ್ಟು ಪಗಾರ ಬರ್ತದೆ ತಿಂಗಳಿಗೆ ಇವಾಗ ನಿಮ್ಗೆ? ಮರಿ ಅಣ್ಣ ತಿಂಗಳ 1,000 ಅಂದ್ರೆ ಅದು ಬರತ್ತೈತೆ ಅಲ್ಲ, ಒಂದು ಮರಿಗೆ ಒಂದು ತಿಂಗಳಿಗೆ 1,000. ಈಗ ನಿಮ್ಮ ಹತ್ರ 200 ಅದಾವ ಅಂದ್ರೆ ಮರಿ 2 ಲಕ್ಷ. 2 ಲಕ್ಷ ರೂಪಾಯಿ? 2 ಲಕ್ಷ ಅಂದ್ರೆ ಅಷ್ಟು 2 ಲಕ್ಷ ಅಣ್ಣ. ಈಗ ಹೆಂಗೆ ಆಗ್ಬಿಡತ್ತಾನ, ಏನೋ ಹೇಳ್ತಾನಂತ ಮಂದಿ ಕಿಲಾಗ ಆಗ್ಬಿಟ್ಟ. ಅವಂದೇನೋ ಬೇರೆ ಐತಿ, ಬೇರೆ ಸುಳ್ಳು ಹೇಳ್ತಾನ.
ಪ್ರೆಸೆಂಟ್ ಅಣ್ಣ ನಾನು ಹೇಳ್ತೀನಿ, ಫೀಡ್ ಮೇಂಟೆನೆನ್ಸ್ ಎಲ್ಲ 9 kg ಬರ್ತೈತಿ, 20 kg ಬರ್ತೈತಿ, 10 kg ಬರ್ತೈತಿ, ಇದೆಲ್ಲ ಸುಳ್ಳು ಇದ್ದದ್ದು ಹೇಳ್ಬೇಕು. ಆ್ಯಕ್ಚುಲಿ ಫಸ್ಟ್ನೇ ತಿಂಗಳು ಮರಿ ಸೆಟ್ ಆಗಬೇಕು, 1 ತಿಂಗಳು 3.5-4 kg ಅಷ್ಟಣ್ಣ. ಅದ್ರ ಮುಂದೆ ಯಾರು ತೆಗಿಯೋಕ್ಕಾಗಲ್ಲ. ಫುಲ್ ಹೆಲ್ದಿ ಮರಿ ಇದ್ರೆ 1 kg ಬರ್ಬೋದು, ಇಲ್ಲ ಅದ್ರ ಮ್ಯಾಗ ಯಾರು ತೆಗಿಯೋಕ್ಕಾಗಂಗಿಲ್ಲ. ನನ್ನ ಪ್ರಾಕ್ಟಿಕಲ್ ನಾ ಮಾಡಿದನ, ನನ್ನ ಫಾರ್ಮ್ದಾಗ ನಾ ರೆಡಿಯಾಗಿ ಮಾಡಿದ. ಆಮ್ಯಾಗ 2ನೇ ತಿಂಗಳಿಗೆ 5, 6, ಲಾಸ್ಟ್ 7, ಅದ್ರ ಮುಂದೆ ಯಾರು ತೆಗಿಯಕ್ಕೆ ಸಾಧ್ಯ ಇಲ್ಲ. ಅದೇನಣ್ಣ ಇದನ್ನ ಹವಾ ಹಾಕಿ ಉಬ್ಬುತ್ತದೆ ಅನ್ನೋದು ಇಲ್ಲಣ್ಣ. ಅದು ತಿಂದದ ಜೀರ್ಣ ಆಗಿ ರಗತ್ತಾಗಿ ಅದ್ರೊಳಗೆ ಹೋಗಿ ಅದು ಕಂಡು ಬೆಳಿಬೇಕು. ಇದಕ್ಕ ಫೀಡ್ ನಿಮ್ದಂತೂ ಓನ್ ಕೊಡ್ತಿರ್ ಬಿಡ, ನಮಗ್ ಗೊತ್ತೈತೆ. ಕೆಲವು ಹೊಸಬ್ರು ನೋಡ್ತಿರ್ತಾರ, ಅವ್ರಿಗೆ ಗೊತ್ತಿಲ್ಲ. ಇದಾನ ಫೀಡ್ ತೋರ್ಸ, ನೋಡೋಣ. ಇದು ನಮ್ದೇ ಫೀಡ್ ಅಣ್ಣ, ನಾ ಹಾಕುದು ಇದಣ್ಣ. ಈಗ ಹೆಂಗ ನೀವು ಯಾವ್ದ್ರ ಮೇಲೆ ಡಿಫೆಂಡ್ ಆಗಿದ್ರಿ ಇವಾಗ ಪ್ರೆಸೆಂಟ್? ಮೊನ್ನೆ ಹೋದ್ಸಲ ಹೇಳಿದ್ರಿ ಫೀಡ್ನು ಪರವಾಗಿಲ್ಲ ಸೇಲ್ ಆಗತ್ತ ಅಂತ ಹೇಳಿದ್ರೆ, ಇವಾಗ ಏನ್ ಇದ್ರ ಮೇಲೆ ಡಿಫೆಂಡ್ ಆಗಿರೋ ಅಥವಾ ಟಗರು ಮರಿ ಮೇಲೆ ಡಿಫೆಂಡ್ ಆಗಿರೋ? ಅಣ್ಣ ನಾನು ಮುಸುರಿ ಮ್ಯಾಗ ಮಾರಿ ಅದರಿಂದ ನನಗೆ ಆಗ್ಬೇಕನ್ನೋದಿಲ್ಲ. ನಾನಂದ್ರ ರೈತರಿಗೆ ಹೆಲ್ಪ್ ಆಗ್ಬೇಕು. ಗೊತ್ತಿರಂಗಿಲ್ಲ, ಮೋಸ ಹೋಗ್ತಿರ್ತದೆ. ಏನೋ ಅಂತ ಅಂದಾಕಿ ಏನೋ ಒಂದು ಹೇಳ್ತಾರ, ಆ ಟೈಪ್ ಮೋಸ ಹೋಗುದು ಬೇಡ ನೋಡೋಣ. ನನಗ ಅವ್ರಾಗಿ ಬಂದ್ರು ಹೊಡೆದು ಕೊಡ್ತಾನೆ, ನಂದು ಒಡಿದಟ್ಟ ಕೊಡ್ಲಿ, ಅದ್ರ ಅಷ್ಟು ಕೊಟ್ರೆ ನಡೀತಿ. ಇದನ್ನ ತೊಗೊಂಡು ಅವ್ರು ರೆಡಿ ಮಾಡ್ಕೊಂಡು ಅದ ಕಷ್ಟ ಬರ್ತೈತಿ, ಅವ್ರೆಲ್ಲ ಮಾಡ್ಕೋಬಹುದು. ಈ ಟೈಪ್ ಇದೈತನ. ಇದರಿಂದ ನಾನು ಹೇಳೋದು, ನನ್ನ ಮರಿಗೆ ನಾ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ನನ್ನ ಮರಿಗೆ ಯಾಕೆ ಹಾಕ್ತಿದ್ನಿ? ನಾನು ಒಳ್ಳೆ ಫೀಡ್ ಹುಡ್ಕೇಳ್ಬೇಕಾಗಿತ್ತಲ್ಲ. ಇದ್ರೊಳಗೆ ನನಗೆ ಆದಾಯ ಇದರಿಂದ ಸಿಗ್ಲಿಲ್ಲ ಅಂದ್ರೆ, ಈಗ ನನಗೆ ಇದ್ರೊಳಗೆ ಸಿಗಾಕತ್ತೈತೆ ಅಂದ ಬಳಕ ನಾ ಇದ್ರೊಳಗೆ ಇದನ್ನ ಒಳ್ಳೆ ಫೀಡ್ ಆಯ್ಕೆ ಮಾಡ್ಕೊಂಡ್ಬೇಕ ನನಗೆ ಸಿಗಾಕತ್ತೈತಲ್ಲ. ಅದಕ್ಕಾಗಿ ಇದ್ರೊಳಗೆ ದುಡಿರೋಣ. ಏನೈತಿ ಹೇಳೋದು, 18, 19, 20 ವಯಸ್ಸಿಗೆ ಬರೋಟಿಗೆ ಅಣ್ಣ ಮಂದಿ ಹುಡುಗರ ಏನು ಒಂಥರ ಗಾಡಿ ತೋದು ತಿರುಗಾಡೋದು, ಹುಡುಗಿಯರು ಬೇಡೋದು ಯಾಕೆ ಬೇಕು ಅಣ್ಣ? ಅವು ಅಪ್ಪ ಅದಾರಿಂದ ಎಲ್ಲ ಅದಾರ, ನಿಮ್ಮ ನಂಬ್ಕೊಂಡು ಹಿಂದೆ ಜೀವಗಳದ. ಬೆಳೀರು ಅಣ್ಣ, ಬೆಳೆದ್ರೆ ಎಲ್ಲ ಬರ್ತಾರೆ. ಬೆಳಿಲಿಕ್ಕೆ ಏನೂ ಇಲ್ಲ. ದುಡೀರಿ, ಕಷ್ಟಪಟ್ಟು ದುಡೀರಿ, ಮಾಡ್ರಿ. ಏನಾರ ಒಂದು ಚಲೋ ಉದ್ಯೋಗ ಮಾಡ್ರಿ. ನೋಡ್ಕೊಂಡಾಗ ಅದನ್ನ ಬಿಟ್ಟು ಒಂದು ಯಾವ್ದಾರು ಗಾಡಿ ತನ್ನಿ, ಆ ಕಡೆ ಹಾಕ್ನಿ ಈ ಕಡೆ ಹಾಕ್ನಿ, ಅದು ಏನಾಯ್ತು ಅಣ್ಣ? ನನ್ನ ಉದಾಹರಣೆ ಪ್ರಕಾರ ನನಗೂ ವಯಸ್ಸು ಸಣ್ಣ ವಯಸ್ಸಿನಾಗ ನಾನು ಇದ್ದವನ, ಎಲ್ಲ ಥರ ಮಾಡ್ಕೊತಾರೆ ಬಂದೆ. ನಾನು ಎಲ್ಲ ಮಾಡ್ಕೊತ ಬರೋದಾಗ ಆಗತತ್ಲಿಕ್ಕೆ ಅಣ್ಣ ಊಟ ಆತೈತಿ, ದುಡ್ಕೋದನ್ನ ದಿನೊಬ್ರತಕ್ಕೆ ಯಾಕೆ ಹೋಗೋದೇನೈತಿ, ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಮತ್ತು ಅನಿವಾರ್ಯ ಇನ್ವೆಸ್ಟ್ಮೆಂಟ್ ಇಲ್ಲಪ್ಪ ಅಂದವ್ರಿಗೆ ಹೋಗ್ಬೇಕಾಗತ್ತೆ. ಧೈರ್ಯ ಇಲ್ದವ್ರ ಒಬ್ಬೊಬ್ರು ಏನು ಮಾಡ್ತಾರೋ, ಇಟ್ಟು ಹಾಕಿ ಎಲ್ಲಿ ತೆಗೆದಂದವ್ರು ಅವರು ಅದಾರಣ್ಣ. ಏನಾರು ಒಂದು 4 ರೂಪಾಯಿಗಳೇ ಮಾಡ್ಕೊಂಡು ಅಟ್ಟ ಒಂದು 4 ತೊಗೊಂಬರ್ರಿ, 2 ತೊಗೊಂಬರ್ರಿ, ಸಣ್ಣ ಇಂಪ್ರೂವ್ಮೆಂಟ್ ಅದ್ರೊಳಗೆ ಹಾಕೋತ ಹೋಗ್ರಿ. ಇಷ್ಟು ಮಾಡ್ಕೊತಂದ್ರೆ ನಕ್ಕಿ ಅದ್ರೊಳಗೆ ಐತನ. ಹನುಮಂತನ ತಿಂಗಳಿಗೆ 15,000 ರೂಪಾಯಿ ದುಡಿಯಾರ ನೀವು. ಇವತ್ತು ಮೆಟ್ಟಿಗೆ ಲಕ್ಷಾಂತರ ರೂಪಾಯಿ ಶೆಡ್ಡಿಗೆ ಮರಿ ಹಾಕಿರಿ. ಈ ಧೈರ್ಯ ಎಲ್ಲಿಂದ ಬಂತ? ಏನಿಲ್ಲ, ನಾ ಮಾಡಿದ ನನಗೆ ಕಾಂಪಿಟೇಷನ್ ಇರ್ಬೇಕಣ್ಣ. ದುಡಿತನೂ ಹಠ. ಈಗ ಹೆಂಗಣ್ಣ ಒಂದು ತಡೆ ನಮ್ಮ ಸಹಕಾರಗಳದು ಹೇಳ್ತಾರೆ ನನಗೆ, ತಮ್ಮ ಹನುಮಂತ ನಿನಗೂ ಒಂದು ಚಟ ಐತಿ, ಆಮ್ಯಾಗ ನಮಗೂ ಒಂದು ಚಟ ಐತಿ. ಚಟ ಅಂದ್ರೆ ಹೆಂಗ, ದುಡಿಯೋವ್ರ ಜೋಡಿ ದುಡ್ಕೋತಿದ್ರು ದುಡಿ ಚಟ ಬೀಳ್ತೈತಿ, ತಿರ್ಗಾಡೋವ್ರ ಜೋಡಿ ತಿರ್ಗಾಡೋ ಚಟ ಬೀಳ್ತೈತಿ. ಈ ಮರಿದು ಏನು ಇಂಥ ಚಟ ಅದಾವಲ್ಲ ಇವ, ಇಂಥ ಚಟ ಬೆಳೆದು ಇನ್ನು ಮಾಂಡ ತಿರ್ಗಾಡೋ ಚಟ ಬೆಳಬಾರ್ದು. ಈ ಚಟದಿಂದ ಒಂದು ಮನುಷ್ಯ ಉದ್ಧಾರ ಆಯ್ತಾನೆ. ಹೊಲ ತೊಳೋರು ನೋಡ್ಬೇಕಣ್ಣ, ಬಾಜು ಹೊಲ ಇರ್ತಂದ್ರೆ ಅವ್ರಿಗೆ ಹೊಲ ತೊಳೋ ಚಟನ, ಎಲ್ಲಿರೋ ಹೊಲ ತೊಗೊಂಡಾಗ ಸಮಾಧಾನ ಅವ್ರಿಗೆ. ಹಿಂಗಿರ್ತೈತಿ ಚಟ ಅದೊಂದು. ಆ ಚಟದಿಂದನೂ ಬೆಳಿತೈತಿ ಮನುಷ್ಯ ಅಣ್ಣ. ನಿನಗೆ ಚಟ? ನನಗೆ ಚಟನ ಇದ ನೋಡೋಣ. ಮರಿ ಮೇಯಿಸೋದು, ಏನಾರ ಒಂದು ಮಾಡಬೇಕು. ಈಗ ಮರಿ 200ಕ್ಕೆ ಬನ್ನಿ, ಮೊದಲು 10 ಇದ್ದು 20 ಇದ್ದು, ಹಿಂಗೆ ಮಾಡ್ಕೋತ ಅಣ್ಣ ಆರಾಮು ವಿಶಾಲ್, ಯಾವ್ದು ಏನೂ ಬೇಡ, ಆರಾಮ್ ಮರಿ ಮೇಯಿಸ್ಕೋತ ಕೂತ್ರ ಪಗಾರವಣ್ಣ. ಬಡತನ ಪರಿಸ್ಥಿತಿ ಇದ್ದವ್ರು ಭಾಳ ಕಾಣಿಸ್ತಾರ. ಪಾಪ ಸಿಂಧನೂರು ಅಚ್ಚಿ ಕಡೆ ಅವ್ರು ಬಂದಿರು, ಮುಸ್ಲಿಮ್ಸ್ ಒಬ್ಬ ಹುಡುಗ. ನಾನು ಭಾಳ ಹಾಳಾಗಿನ, ಹೆಂಗೆ ಮಾಡ್ಬೇಕು? ಈ ಕಡೆ ಎಲ್ಲ ಈ ಕಡೆ ಹಿಡಿದು ಕೊಟ್ರಪ್ಪ ಆಗಂಗಿಲ್ಲ ನಿನಗೆ, ಇಲ್ಲೆಲ್ಲ ಕಾಸ್ಟ್ಲಿ ಜಾಗ, ನಿನ್ನಲ್ಲೇ ಮಾಡು, ನೀನ ಮಾಡು. ಇಲ್ಲಿಗೆ ಬರ್ತೀನಿ ಅದನ್ನ? ಇಲ್ಲಿಗೆ ಬರ್ತೀನಿ ಅಂದ್ಬಿಟ್ಟು ಸಿಂಧನೂರು ಅಚ್ಚಿ ಕಡೆ ಒಬ್ಬ ನಿಮ್ಮ ಇದ್ರದ್ದು ಇವರ್ಸ ಬಂದು ನೋಡ್ತ ನಾನು. ಇಲ್ಪ ಅಣ್ಣ ಹಿಂಗೆ ಎಲ್ಲಿ ಮಾಡಪ್ಪ. ಆಮ್ಯಾಗ ನಮ್ಮ ಕಿತ್ತೂರು ಅಂತ ಹುಡುಗ ಬಸ್ಸು ಅಂತ ಹೇಳಿದಾನ, ಆಗಲಿ ತಡೆ ಮಂದಿ ಐತೆ. ನಾನು ಅಣ್ಣ ನನಗಿದ್ದು ಆತ್ಮದಂದ ಹೇಳೋಣ, ಸುಳ್ಳು ಹೇಳಿ ಮೋಸ ಮಾಡಿ ನಾ ಹೇಳತ್ತದನ ನನ್ನ ಪೀಡ ಹಾಕ್ರತ್ ನಾ ಹೇಳವಲ್ಲ. ಹನುಮಂತನ ಒಂದು ವಿಡಿಯೋದಾಗ ನೀವು ಹೇಳಿದ್ರಿ ಪಗಾರ ತಳಗಿದ್ದಾಗಲ್ಲ ಪಗಾರ 2 ಲಕ್ಷ ಬರತ್ತಂತೆ, ಹೌದಿಲ್ಲ? 2 ಲಕ್ಷ 3 ಲಕ್ಷ 3 ಲಕ್ಷ 3 ಲಕ್ಷ ಹೇಳಿದ್ರಿ.
ಇವಾಗ ಪ್ರೆಸೆಂಟ್ ಎಷ್ಟೈತೆ? ಸೀಸನ್ ಇದೆ, ತೊಗರಿ ಸೀಸನ್ ಇದ್ದಾಗ ಜಾಸ್ತಿ ಆಗ್ಬೇಕಲ್ಲ. ಈಗ ಪ್ರೆಸೆಂಟ್ 200 ಮರಿ ಐತೆ. 2 ಲಕ್ಷ ಅಂತ ಮಿನಿಮಮ್ ತಿಂಗಳ ಬಬ್ಬ ಬೆಕ್ಕಂತವ್ರ ತಕ್ಕ ಹೋಗಿ ಬರೋಣ. ಕ್ಯಾಲ್ಕುಲೇಷನ್ ಬೆಕ್ಕದಲ್ಲಿ ಕರೀಲಿ ನಾನು ಹೇಳ್ತೀನಿ. ಒಟ್ಟು 2 ಲಕ್ಷ ರೂಪಾಯಿ ದುಡ್ಡು ಆಯ್ತು. ಫೀಡಿನ ಬಿಟ್ಟು ಹೊಟ್ಟಿನ ಬಿಟ್ಟು ಎಲ್ಲ ಬಿಟ್ಟಣ, ಎಲ್ಲ ಹಿಡಿದ್ರೆ ಜಾಸ್ತಿ ಆಗ್ತಾನೆ. ಈಗೆಲ್ಲ ಅದು ಇತ್ತಂದ್ರೆ ಎಷ್ಟು ಆಗ್ಬೋದು? ಆಗ್ಬೋದಣ್ಣ. ಅದು ಒಂದು ಆಳಿನ ಪಗಾರ ದಿನ 1,000 ರೂಪಾಯಿ ಆರಾಮ್ ಬೀಳುತ್ತೆ. ಅದು ಒಂದು ಜಾಸ್ತಿ ಆಗುತ್ತೆ. ಹೆಚ್ಚು ಕಡಿಮೆ 3 ಲಕ್ಷದ ಮನುಷ್ಯರ ಇನ್ನು ನೀವು. ಆದ್ರೆ ಸೀಸನ್ದಾಗ ಜಾಸ್ತಿ ಬೀಳುತ್ತಾನ. ರೊಕ್ಕದ ಹೇಳ್ಕೊಳಂತ ಏನಾಗ್ಬಿಡೋದು ಮಂದಿಗೆನ ಸ್ವಚ್ಛ ಸುಳಿ ಮಗ ಅನಿಸ್ತದೆ. ಏನು ನಾವು ತೆಗೆದು ಕೂತಿದ್ದ ಚಿಲ್ಲರ್ ಸುಳಿ ಮಗ ಹೆಂಗೆ ಮಾತಾಡ್ತಾನೆ ಇದನ್ನೆಲ್ಲ ಮಾತಾಡೋಂಗಿಲ್ಲ. ನಾ ರೊಕ್ಕದ ಬೇಕಲ್ಲ ಬೆಳಕು ತೋರಿಸ್ಬೇಕು. ಬೆಳೆದ್ರೆ ನೀವು ಹೈಟೆಕ್ ಶೆಡ್ ಮ್ಯಾಗ ಹೈಟೆಕ್ ಶೆಡ್ ಇದ್ರಿಕಿಲ್ಲ 3.5 ಲಕ್ಷ ಕೊಟ್ಟು ಹೈಟೆಕ್ ಶೆಡ್ ಮಾಡಿದೆ. ಮರಿ ಇದ್ರಿಕಿಲ್ಲ 200 ಮರಿ ಮಾಡಿ. ಫ್ರೆಂಡ್ಸ್ ರೊಕ್ಕಕ್ಕೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನಮ್ಮ ಅಣ್ಣ ರೊಕ್ಕಕ್ಕೆ ಅವರು ಇವರು ಅಂತ ಹೆಲ್ಪ್ ಮಾಡಿ ಅವರು ಒಂದು ಸ್ವಲ್ಪ ದುಡ್ಡು ಕೊಟ್ಟರು. ದುಡ್ಡು ತೊಗೊಂಡು ಮಾಡಿ ಹೋಗೋದು ಎಲ್ಲ ಮತ್ತೆ ಮಾಡಕತ್ತೀವಲ್ಲ ನಾವು. ಇದು ಇನ್ಕಮ್ ಇದ್ದಾಗ ಮಾಡಕತ್ತೀನಿ. ನಂದೇನು ಬೇರೆ ಬಿಸ್ನೆಸ್ ಇಲ್ಲ, ಬೇರೆ ಹೊರಗಿಂದ ಏನು ಬರೋಂಗಿಲ್ಲ. ಇಲ್ಲೇ ದುಡಿಬೇಕು, ಇಲ್ಲೇ ತೊಗೋಬೇಕು. ಹೇಳೋದೇನು ಒಟ್ಟು ಹಾಳಾಗಬೇಡ. ಚಲೋ ಬುದ್ಧಿ. ಒಬ್ರು ಇರ್ತಾರೆ ನಾನೇ ಹಂಗೆ ಒಂದು ಮಾತಾಡೋಕೆ ವಿಷಯ ಇವತ್ತಲ್ಲ. ಹಂಗೆ ಯಾವ್ದಾರ ಒಂದು ಸಂಗತಿ ಅಂದ್ರೆ ಚಲೋ ಅಂತಾರು ಫ್ರೆಂಡ್ಸ್ ಒಳಗೆ ಚಲೋ ಫ್ರೆಂಡ್ಸ್ ಮಾಡ್ರಿ. ದಿನ ಒಂದ್ ಕಡೆ ಬಾರ ಹೋಗೋಣ, ಆ ದಂಡಿಗೆ ಹೋಗೋಣ, ಈ ಕಡೆ ಹೋಗೋಣ, ಬಾ ಅಲ್ಲಿ ಕುಡಿನ ಬಾ, ಇಲ್ಲಿ ಕುಡಿನ ಬಾ. ಏನೈತೆ ಅದರಿಂದ? ಹಿಂದೆ ಮನೆಯವ್ರಿಗೆ ನೋವು ಕೊಡೋದೇನೈತಿ? ಆರಾಮಾಗಿ ಬೆಳತವ್ರಿ ಸರಿ. ನಾನು ವಯಸ್ಸಾದ ಕಾಲಕ್ಕೆ ಮಕ್ಕಳು ದುಡಿದಾಗ ಅಪ್ಪಗಳು ದುಡಿತಾರ. ಹೊಳೆ ಉಲ್ಟಾ ಮಕ್ಕಳು ಖುಷಿ ನೋಡಿ. ವಯಸ್ಸಾಗಿರ್ತೈತಿ ನಂದೇನಿಲ್ಲಪ್ಪ ಅನ್ನೋ ಲೆಕ್ಕಕ್ಕೆ ಬಂದ್ ಹೇಳಿದಾಗ ಅಪ್ಪಗಳ ಮಕ್ಕಳು ಹುಮ್ಮಸ್ಸು ನೋಡಿ, ಮಕ್ಕಳು ಗಳಿಸೋದ್ ನೋಡಿ ಅಪ್ಪಗಳು ಹೇಳಿ ದುಡಿತಾರ. ಹಂಗಿರ್ಬೇಕು ಸರ್. ನೋಡ್ರಿ, ಭಾಳಷ್ಟು ಜನ ಫೋನ್ ಮಾಡಿ ಕಾಯ್ಸಿ ಕೇಳ್ತಿದ್ರಿ ನೀವು. ಅದಕ್ಕೂ ಆಗಿ ಹನುಮಂತನ ಹತ್ರ ಈಗ ಒಂದು ಕ್ವಶನ್ ಕೇಳತ್ತೀನ. ನೋಡ್ರಿ, ಈ ಕಡೆ ಒಂದಿಷ್ಟು ಮರಿಗಳದವ, ಈ ಕಡೆ ನಾನು ಬಂದಿದ್ನ ಈ ಒಂದು ಬ್ಯಾಚ್ ತೊಗೊಂಬಂದು ಕಾಸು ಇಳಿಸ್ಯಾರ. ಇದು 8,000 ಹಂಗೆ ಇವು ಮರಿ ತೊಗೊಂಡ್ರ. ಇವೇನದ ನೋಡ್ರಿ, ಈಗ ಆಲ್ರೆಡಿ ಮಾರಕ್ಕೆ ಬಂದಾವ. ಇವು ಲೈವ್ ವೇಟ್ 32-35 kg ಅದಾವು. ಅದು ಎಷ್ಟು ಲೀಟರ್ ತಂದಿದ್ದ ನೀವು ಮರಿ? 6,700 ತಂದು ಮರಿ 2 ತಿಂಗಳ 20 ದಿನದಾಗ ಈಗ ಮಾರ್ತಾವ್ರಿ. 12,000 ಮ್ಯಾಗ ಮಾರ್ತಾವ ಮರಿ. ಈಗ ಇವೊಂದು ದಿವ್ಸ ಅದಾವು. ಇಷ್ಟು ಈ ನಮ್ಮನೆಲ್ಲ ಇವರು ಸಾಕ್ಯಾರ, ಚೆನ್ನಾಗಿ ಗ್ರೋತ್ ಬಂದವು. ಇವ್ರದೇ ಆದಂಥ ಓನ್ ಫೀಡ್ ಐತಿ. ಹಂಗಾಗಿ ಇವ್ರ ಹತ್ರ ಅನುಭವ ಜಾಸ್ತಿ ಇರೋದ್ರಿಂದ ಈ ಒಂದು ಕ್ವಶನ್ ಕೇಳತ್ತೀನಿ. ಏನಪ್ಪ ಅಂತಂದ್ರೆ, ಮರಿಗಳನ್ನು ತಂದು ಆಮೇಲೆ ಈ ರೀತಿ ಮಾರೋ ತನಕ ಅವ್ರು ಏನೇನು ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡತ್ತೀನಿ. ಈ ಒಂದು ವಿಡಿಯೋನ ಶೇರ್ ಮಾಡ್ಕೊರಿ, ಡೌನ್ಲೋಡ್ ಮಾಡ್ಕೊರಿ, ಲೈಕ್ ಮಾಡ್ಕೊರಿ. ಪೂರ್ತಿಯಾಗಿ ನೋಡಿರಿ. ನಿಮ್ಗೊಂದು ಟ್ರೈನಿಂಗ್ ಬಂದಾಗ ಆಗುತ್ತೆ, ಇನ್ನೊಬ್ರನ್ನ ಕೇಳೋ ಅವಶ್ಯಕತೆ ಇರೋಲ್ಲ. ಟ್ರೈನಿಂಗ್ ಕೊಟ್ಟಂಗೆ ಆಗುತ್ತೆ. ಬರ್ರಿ ಕೇಳ್ತೀನಿ. ಈಗ ಹನುಮಂತನ, ಈಗ ಮರಿನ ತಂದ್ರಿ, ಇವನ್ನ ತಂದು ಕೊಡು ತನಕ ನೀವು ಹೆಂಗೆ ಮೇಂಟೈನ್ ಮಾಡ್ತೀರ ಅದನ್ನೊಂದು ಹೇಳ್ರಿ. ಹೌದಣ್ಣ, ಇದನ್ನ ಹೇಳ್ಬೇಕಾಗಿತ್ತು ನಾನು. ಯಾಕಂದ್ರೆ ಒಬ್ಬೊಬ್ರು ನಾನು ಮುಸುರಿ ಹೊಡಿತ್ನಾಗ ಆಗಲಿ, ಮರಿ ಮೇಸೂತ್ನಾಗ ಆಗಲಿ, ನಮ್ಗೆ ಅದ್ರ ಬದಲು ಹೇಳಪ್ಪ ಅಂತ ಹೇಳಿದಾಗ ನನಗೂ ಅಣ್ಣ ಮಾತಾಡೋಕ್ಕೂ ಟೈಮ್ ಇಲ್ಲ. ಈಗ ಒಂದು ನಾನಾ ಒಂದು ತಾಸು ಉದ್ದದಾಗ ನಾನು ತೆಗೆದ ಮಾಡೋ ಹೇಳಿದಾಗ ಫೋನ್ಗಳು ಬಂದ್ರೆ ಏನು ಮಾತಾಡೋಕ್ಕಾಗಲ್ಲ. ಈ ವಿಡಿಯೋ ಕಳಿಸ್ಬಿಡ್ರಿ ಲಿಂಕ್. ನೆಕ್ಸ್ಟ್ ಇದನ್ನ ಮಾಡಿಬಿಡುವಂತೆ. ಅದನ್ನ ಹೇಳ್ತಾನೆ ಮರಿ ತರಬೇಕು. ನಾನು ಮೊದಲು ಚೌಶಿಂಗ್ ಮರಿ ತರುತ್ತೆ. ಚೌಶಿಂಗ್ ಮರಿ ತರೋದು ತನ್ನ ನಂತರ ಮರಿಗೆ ಇವು ನಿನ್ನ ಮಾಡಿ ಬಂದವಣ್ಣ. ಚಾಯ್ಸಿಂಗ್ ಮರಿ ಅಂದ್ರೆ ಹೆಂಗಿರ್ಬೇಕು? ಮರಿ ಅಂದ್ರೆ ಅಣ್ಣ ಒಂದೇ ಲೆವೆಲ್ ಮರಿ ಇರ್ಬೇಕು. ಅಂದ್ರೆ 1-2 ತಿಂಗಳದ, 4 ತಿಂಗಳದ, ನೀವು ಏನ್ ಪಟ್ಟಿ ರೇಂಜ್ ಹಾಕ್ತಿರಲ್ಲ ಒಂದೇ ರೇಂಜ್ ದಲ್ಲಿ ಮರಿ. ಅಂದ್ರೆ 2 ತಿಂಗಳು 2 ತಿಂಗಳು ಮರಿ ಇರ್ಬೇಕು. 4 ತಿಂಗಳು ದೊಡ್ಡ ಮರಿ, ಸಣ್ಣ ಮರಿ, ಅದ್ರಾಗ 1.5 ತಿಂಗಳು ಮರಿ. ಈ ತರ ಇದ್ರ ಏನಾಗುತ್ತೆ ಅಂದ್ರೆ ನಾಳೆ ಮಾರು ಮುಂದೆ ನಿಗಾ ಸಿಗಲ್ಲ. ತಿನ್ನುತ್ತ ಮುಂದು ಸರಿಯಾಗಿ ತಿನ್ನಲ್ಲ. ದೊಡ್ಡ ಮರಿ ಮುಂದೆ ಹೋಗಿ ತಿಂತತಿ, ಸಣ್ಣ ಮರಿ ಹಿಂದೆ ನಿಂತ್ಕೋಬೇಕು. ಈ ತರ ಆಗೋ ಟೈಮ್ದಾಗ ಒಂದೇ ಲೆವೆಲ್ ಮರಿ ಹಾಕ್ಬೇಕಣ್ಣ. ತಂದು ಕೂಡ ಅರ್ಜಿಲೇಟರ್ ಪೌಡರ್ ಹಾಕೊಳ್ಳೋದಾಗ್ಲಿ. ಯಾವ ಪೌಡರ್? ಅರ್ಜಿಲೇಟರ್ ಪೌಡರ್. ಎನರ್ಜಿ ವೀಕ್ ಆಗಿರ್ತಾವು. ದೂರಿನೂ ತಂದಿರ್ತೀರಿ. ಹಳದಿ ಪೌಡರ್ ತಗೊಂಡು ಬರ್ತೈತಿ. ಅದ್ರ ಏನೋ ಐತಿ ಅದ್ರ ಹೆಸರು, ನಮಗೂ ಅಷ್ಟು ಬರಂಗಿಲ್ಲ. ಹಳದಿ ಪೌಡರ್ ಅಂದ್ರೆ ಕೊಡ್ತಾರೆ ಮೆಡಿಕಲ್ದಾಗ. ಆ ಪೌಡರ್ ಆಗಲಿ ಹಾಕೊಂಡ ಇದ್ರ ಹಾಕೊಂಡ ಸಣ್ಣಗೆ ಏನ್ ಮಾಡೋದು, ಮೊದಲು ಒಂದು ಈಟ ಸಣ್ಣ ಪ್ರಮಾಣದಾಗ ಪೀಡ್ ತಮಿಸ್ಬೋದು. ಒಂದು 3-4 ದಿನ ಆದ ನಂತರ ಜಂತಿನ ಔಷಧ ಸೆಟ್ಟಿಂಗ್ ಮಾಡ್ಕೊಳ್ಬೋದು. ಜಂತಿನ ಔಷಧ ಹಾಕೋಬೇಕು. ಹಾಕೋದ ನಂತರ ಮರುಸ್ ಬೆಳಗ್ಗೆ ಜಂತಿನ ಔಷಧ ಹಾಕೊಳ್ಳೋದಂದ್ರೆ ಬೆಳಗ್ಗೆ ಎದ್ದು ಕೂಡ ಎಲ್ಲ ದವಣಿ ಕ್ಲೀನ್ ಮಾಡಿ ಅವಕ್ಕೆ ಹಾಕಿ ಒಂದು 2-3 ತಾಸು ಗ್ಯಾಪ್ ಇಟ್ಬೋದು. ಗ್ಯಾಪ್ ಇಟ್ಟ ನೀವು ಫೀಡ್ ಕೊಡ್ರಿ, ನೋವು ಕೊಡ್ರಿ, ಎಲ್ಲ ಕೊಡ್ರಿ. ಮತ್ತು ಮರಿ ಈಗ ಟೈಮ್ ಎಷ್ಟಾಯ್ತನ? ಈಗ 7:30 ಆಯ್ತು. 7:30. ನನ್ನ ಮರಿ 2 ಮೇವು ತಿಂದ್ವಿ ಆಲ್ರೆಡಿ. ಈಗ ನಿನ್ ಮುಂದೆ ಹೌದು.
2 ಮೇವು ತಿನ್ನು, ಇನ್ನು 2 ಮೇವು ತಗೊಂಡು 9:30 10 ಗಂಟೆಗೆ ಮರಿ ಕ್ಲೋಸ್. ಮರಿ ಮಕ್ಕೋಬೇಕಣ್ಣ. 4 ಗಂಟೆ ತನ ನೀನು ಸಾಯಂಕಾಲ 4 ಗಂಟೆಗೂ ನೋಡಿ ಅಣ್ಣ ಮರಿ ನೀ ಬಂದ್ರು ಎದ್ದಿಲ್ಲಾಗಿದ್ದು ಎದ್ದಿದ್ದು ಅಣ್ಣ. ಎಳ್ಬಾರ್ದು ಮರಿ ಆಸಕ್ತಿ ಕೊಟ್ಟು ಎದ್ದು ಗಸಗನ ಬರಬಾರ್ದು. ಆ ಟೈಪ್ ಮೇಯಿಸ್ಬಿಡ್ಬೇಕು. ಆ ಟೈಮ್ ಹೇಳಿದಾಗ ನನಗೆ ಫೋನ್ನೇ ಮಾತಾಡೋಕ್ಕಾಗತ್ತ ಅಂತ ಹೇಳಿಲ್ಲ. ಅದ ಉದಾಹರಣೆ. ಒಂದ್ ಕಡೆ ಹಾಕಿರ್ತ ಒಂದ್ ಫೋನ್ ಬಂದ್ರೆ ಮಾತಾಡೋದ್ರ ಒಟ್ಟಿಗೆ ಮರಿ ಬಡದಾಡ್ತಾವ, ಕಾಲ್ ಸಿಕ್ಸ್ಕೊತಾವ, ಏನ್ರ ಮಾಡ್ಕೊತಿರ್ತಾವ. ಬಡ ಮಾಡೋದಾಗ ಮಾಡಿ ಕೂತ್ ಮಾತಾಡೋದು. ಇಲ್ಲಿ ಫೋನ್ಯಾಗ ಹೇಳೋದೇ ಇದಾಗ ಅವ್ರಿಗೆ, ನೀವು 1ನೇ ಟೈಮ್ ಫೀಡ್ ಹಾಕೋರಿ, 2ನೇ ಟೈಮ್ ಸೈಲೇಜ್ ಫೀಡ್ ತಿನ್ಕೊಂಡು ಸೈಲೇಜ್ ಯೂಸ್ ಮಾಡ್ಕೊರಿ. ಸೈಲೇಜ್ನಾಗೂ ಡ್ರೈ ಇದ್ದವ್ರಿ. ಫೀಡ್ ಯಾವ್ದು ನಿಮ್ದು ಹಾಕ್ತಿರಿ? ನಮ್ದು ಹಾಕ್ತಿವಣ್ಣ. ಅಣ್ಣ ನೋಡ್ರಿ ಈಗ ಏನಾಗ್ಬಿಡತೈತಿ, ಹನುಮಂತ ಅವ್ನ್ ಫೀಡ್ ಹೋಗೋ ಸಂಬಂಧ ಏನ್ರ ಒಂದ್ ಹೇಳ್ತಾನ ಅದನ್ನ ಅವ್ರಿಗೆ ನಮ್ದು ಫೀಡ್ ಹಾಕ್ರಿ, ನೀವು ಯಾವ್ದು ನಿಮ್ಗೆ ಫೀಡ್ ಅನ್ಸತ್ಲಿ ಅದನ್ನು ಹಾಕ್ರಿ. 10ಕ್ಕೆ ಮರಿ ಟ್ರೈ ಮಾಡ್ರಿ. ನಾ ಹೇಳೋದು ಹನುಮಂತನ ಫೀಡ್ ಸರಿಯಾಗಿ ಬಂದಿಲ್ಲ, ಹನುಮಂತನ ಫೀಡ್ ತಗೋಬೇಡ್ರಣ್ಣ. ನೀವು ನಿಮ್ಗೆ ಒಳ್ಳೆ ಫೀಡ್ ಬಂದದ ತೋರಿ. ನಾ ನಿಮ್ಮನ್ನ ಹಾದಿ ತಪ್ಸವಲ್ಲ, ಚಲೋ ಹಾದಿ ಹಿಡ್ರಿ ಅಂತ ಹೇಳಿ ನಾ ಮೋಸ ಮಾಡವಲ್ಲ. ನಾ ಹೇಳೋದು ಒಳ್ಳೆ ಫೀಡ್ ಹಾಕ್ರಿ, ಒಳ್ಳೆ ರಿಸಲ್ಟ್ ತೆಗಿರಿ. ಯಾವ್ದು ರಿಸಲ್ಟ್ ಬರುತ್ತೆ ಅದನ್ನ ಕಂಟಿನ್ಯೂ ಮಾಡ್ರಿ. ಆಯ್ತು. ಈಗ 10 ಗಂಟೆ ಒಳಗೆ 4 ಫೀಡ್ ತಿಂತಾವ. ಫಸ್ಟ್ ಎದ್ಕೊಂಡು ಫೀಡ್ ಅಣ್ಣ, ಆಮೇಲೆ ಸೈಲೇಜ್, ಆಮೇಲೆ ಈ ಮೊಣಿಕೆ ನೋಟ್ ಒಂದೈತಿ ನಮ್ಮದು, ಮೊಣಿಕೆ ನೋಟ್ ಹಾಕ್ತಿವಿ, ತೊಗರಿ ಹೊಟ್ಟ ಶೇಂಗಾ ಹೊಟ್ಟ ಮುಗಿತಾನ. ಇಷ್ಟ ಹಾಕಿದೀವಿ, ಮರಿ ಮಕ್ಕೊಂಡ್ಬಿಟ್ಟು ಅಣ್ಣ. 5 ಗಂಟೆ ತನ ಅಣ್ಣ, 5 ಗಂಟೆ ತನ ಅಣ್ಣ ಮರಿ ಎಳಂಗಿಲ್ಲ ಅಣ್ಣ. 5 ಗಂಟೆಗೆ ಎದ್ದು ಒಂದು ಹೊಟ್ಟೆ ತಿನ್ಸ್ಕೊತೀವಿ, ಆಮೇಲೆ ಫೀಡ್ ಹಾಕ್ತಿವಿ. ಫೀಡ್ ಹಾಕಿದ ನಂತರ ಮತ್ತೆ ಸೈಲೇಜ್ ಸೇಮ್ ಟೈಮ್ ಅಣ್ಣ. ಮುಂಜಾನೆ ಏನ್ ಮಾಡ್ತೀವಲ್ಲ ಸಾಯಂಕಾಲ ಅದಣ್ಣ. ಮರಿಗೆ ಡೈಜೆಷನ್ ಆಗ್ಬೇಕು, ಮಕ್ಕೊಂಡು ರೆಸ್ಟಿಗೆ ಬಿದ್ದು ಡೈಜೆಷನ್ ಆಗ್ಬೇಕು. ಅದ ಹೈಟೆಕ್ ಶೆಡ್ಗೆ ಹೇಳಿನಲ್ಲಣ್ಣ, ಹೈಟೆಕ್ ಶೆಡ್ಗೆ ಅದಕ್ಕೆ ಚೆನ್ನಾಗಿ ಊಟದ ವ್ಯವಸ್ಥೆ ಇರಂಗಿಲ್ಲ. ಅವು ಅಲ್ಲಿ ಫೇಲ್ ಆಗತೈತಣ್ಣ. ಹೈಟೆಕ್ ಶೆಡ್ ಸುಮಾರು ಹೈಟೆಕ್ ಶೆಡ್ ನನಗೂ ಅಂದ್ರೆ ಕಿತ್ತುಗಿಬೇಕಾಯ್ತಂದ್ರ ಚಿಂತೆ ಮಾಡಿ ಮತ್ 2 ತಿಂಗಳು ಮರಿ ಬರ್ತಾನ. 2.5 ತಿಂಗಳಿಗೆ ಬಂದು ಬಿಡ್ತಾನ ಮರಿ. ಕ್ರಸ್ಟ್ 2.5 ತಿಂಗಳಿಗೆ ಹೋಗ್ಬಿಟ್ಟು. ಅದಕ್ಕಾಗಿ ಕಮ್ಗೆ ಕಾಣ ಇದ್ರೆ ಎಸಿ ರೂಮ್ನೇ ಮನುಷ್ಯ ಬರೇ ಇದನ್ನ ಕೊಟ್ರೆ ಏನಾಗೋದನ ಕಮ್ಗ ಏನ ತಿನ್ಸ ಹಾಕಿರಿ ಎಸಿ ಸ್ವರ್ಗದಾಗಿದ್ದಂಗ ಆಯ್ತಿ. ಎಸಿ ರೂಮ್ನಾಗ ಹಿಡಿದು ತಿನ್ನಾಕ ಏನಿಲ್ಲ ಅಂದ್ರೆ ಏನ್ ಮಾಡಾವ ಹಿಂಗಾಯ್ತು. ಅದರಿಂದ ಬರಂಗಿಲ್ಲ. ಎಸಿ ರೂಮ್ನಾಗ ಇರ್ಬೇಕು ಹಾಟಿಗೆ ನಾಟಿಗೆ ಇರ್ಲಿಕ್ಕ ಅಳಗ ಆಗ್ಬಿಡದ ತೆಳ್ಳಗ ಆಗ್ಬಿಡ್ದೈತಿ ಒಳಗ್ ಸಂಗಟಾಗಿ. ಮತ್ ಹೊಡಿ ತುಂಬ ಇತ್ತು ಅಗಡಿ ಬೆಚ್ಚಗ್ ಮನೆ ಅನ್ಸ ಮಕ್ಕೋದೈತಿ. ಆ ಟೈಪ್ ಇದು. ಹಂಗಾರ ಅದೇ 10 ಗಂಟೆ ಒಳಗ 4 ತರದ ಫೀಡ್, ಒಳ್ಳೆ ಸಂಜೆಕ್ಕೆ 4 ತರದ ಫೀಡ್. ಅದಾದ್ಮ್ಯಾಗ ಆರೈಕೆ ಹೆಂಗಿರ್ಬೇಕು ಮರಿದು? ಹೆಂಗಣ ಮರಿ ತಂದ್ರಿ ಹೊಸದ ಆರೈಕೆ ಕೊಡು ತನಕ ಲಿವರ್ ಟಾನಿಕ್ ಆಗಿರ್ಬೋದು. ಅಗದಿ ಅವತ್ ನೀ ಹೆಂಗ್ ನೋಡ್ಕೋಬೇಕಂದ್ರ ಮನ್ಯಾಗ ನಾವು ಮಕ್ಕಳನ್ನ ಹೆಂಗ್ ನೋಡ್ಕೋತೀವಲ್ಲ ಆ ಟೈಪ್ ನೋಡ್ಕೋಬೇಕು. ಲಿವರ್ ಟಾನಿಕ್ ಲಿವರ್ ಟಿಪ್ ಐತಿ, ಆಮೇಲೆ ಲಿಯೋ ಫಾಲ್ ಐತಿ, ಒಂದ್ ತೊಡೆ ಔಷಧ ಅದಾವ. ಕೊಡುಮಟ್ಟ ಹಾಕುದ? ಕೊಡುಮಟ್ಟ ಹಾಕಿ ಬಿಡುದು. ಒಂದೊಂದು ವಾರ ಗ್ಯಾಪ್ ಬಿಡುದನ. ಒಂದೊಂದು ವಾರ ಗ್ಯಾಪ್ ಇಟ್ಟಿಟ್ಕೊಂತೀವಿ ನಾವು. 8,000 ಔಷಧ ತಂದು ಹಾಕಿ ನೀರು ಏನಿಲ್ಲ. ಖರ್ಚು ಜಾಸ್ತಿ ಮಾಡಿದಂದ್ರೆ ಮಾರುತ್ನಾಗ ಒಂದು 100-200 ಮಾಡ್ತಾವು. ಆದ್ರೆ ಅದ್ರ ಖರ್ಚು ಜಾಸ್ತಿ ಆದ. ಒಂದು ಮೀಡಿಯಂ ಖರ್ಚು ಆಗ ಮೀಡಿಯಮ್ದಾಗ ಹೋಗು. 3 ತಿಂಗಳಿಗೆ 2,500 ಲಾಸ್ಟ್ ನನ್ನ ಅಂದಾಜು. 3 ತಿಂಗಳಿಗೆ ಇಷ್ಟು ಖರ್ಚು ಮಾಡ್ಬೇಕು. ಅಂದ್ರೆ ಎಷ್ಟು ಮರಿಗೆ 2,500 ಅಣ್ಣ? ಹೆಂಗಣ ಎಷ್ಟು ಮರಿ 2,500 ಖರ್ಚು ಮಾಡೋದು? ಒಂದು ಮರಿಗೆ ಅಣ್ಣ. ಒಂದು ಮರಿಗೆ 3 ತಿಂಗಳಿಗೆ 2,500. ಹನುಮಂತ ಫೀಡ್ ಇಲ್ಲಿದ ಇರ್ತೈತಿ ಹಾಕ್ತಾನ, ಲ್ಯಾಕಿಲ್ಲ ಐಶೇಬಲ್ಲ ಅಂತ. ನಿಮ್ ಕುಡು ರೇಟ ಅಣ್ಣ, ನಾನು ನಿಮಗೇನ್ ಕೊಡ್ತಾನಲ್ಲ ಅದ ರೇಟ ನನ್ನ ಫೀಡ್ ಇರ್ತೈತಿ. ನನಗೆ ₹1 ಕಮ್ಮಿ ಇದಿರ್ತೈತಿ, ಕರೆ ನಾ ತೆಗಿಯಂಗಿಲ್ಲ. ಆದ್ರೂ ನಾನು ನಿಮ್ ರೇಟ ಹಾಕಿ ತೆಗಿತಾನ. ನನಗ್ ಗೊತ್ತಾಗ್ಬೇಕಲ್ಲ ಅಣ್ಣ, ಲಾಭ ಎಟ್ಟು ಬತ್ತು, ಲುಸ್ಕಾನ ಎಷ್ಟಾತು, ಇಷ್ಟಿರ್ತಾವ. ಸುರ್ತಾನ ಅಂದ್ರ ಎಲ್ಲಿ ತನ್ಸರು ಅವನ್ನ. ಅದಕ್ಕಾಗಿ ಅದ್ ಯಾವ ಪ್ರಕಾರ ತಿನ್ನಿಸ್ಬೇಕಲ್ಲ ಆ ಪ್ರಕಾರ ತಿನ್ನಿಸ್ರ ಅಂತ ನಕ್ಕಿ ಇಷ್ಟ. ಬೆಳಿಗ್ಗೆ ಅದೊಂದು ಟ್ರೈನಿಂಗ್ ಅಂದ್ರೆ ಈ ತರ ಇರ್ತದೆ. ಈ ತರ ಇರ್ಬೇಕು. ಬೆಳಗ್ಗೆ ಅದಕ್ಕೂ ನಾವು ನೀರು ಸ್ವಚ್ಛಂಗ್ ತುಂಬ್ಕೋಬೇಕು. ಇಲ್ಲಿ ಒಬ್ಬೊಬ್ರು ಕಾಲಾಗ ಅಡ್ಡ ತಿಡ್ಡ ಕಸ ಬಿಡ್ತಾರ, ಬಿಡಬಾರ್ದು, ವೈರಸ್ ಬರ್ತಾವ. ಆಮ್ಯಾಗ ಇನ್ನೊಬ್ರು ಫಾರ್ಮ್ದಿಂದ ಇನ್ನೊಂದು ಫಾರ್ಮ್ ಹೋಗೋದ್ರಿಂದ ಎಫೆಕ್ಟ್ ಐತಿ. ನಿಮ್ಮ ಜಾಗ್ರತೆ ನೀವು ಕಾಯ್ಕೋರಿ ಇಷ್ಟ. ಬರೋದ್ ಮುಂದೆ ಕೈಕಾಲ್ ತಕೊಂಡ್ ಒಳಗ್ ಬರೋದು ಮರ್ಯಾಗ ಮಾಡ್ಕೋರಿ ಇವನ್ನೆಲ್ಲ. ಮತ್ತೆ ಫುಡ್ ಪಾಯ್ಸನ್ ಆದ್ರ ಹೆಂಗ ನೋಡುದು? ಹೆಂಗ್ ಕಂಡು ಹಿಡಿದೇವ್? ಅಂದ್ರೆ ಅದು ಗೊತ್ತಾಗ್ಬಿಡುತ್ತೆ. ಮರಿ ಎದ್ದು ಕುಣ ಹೆಂಗ್ ಒಡಮೂರ್ ಹಾಕತ್ತೈತಿ, ಮುಸುರಿ ಹೆಚ್ಚಾದ್ರೂ ಮೈ ಹೊಳ್ಸಾಡೋದು ಮಾಡ್ತೈತಿ. ಇಲ್ಲಿ ಮಕ್ಕೊಂಡಿರ್ತಂದ್ರೆ ಮುಂದೆ ಮಕ್ಕೊಂಡ ಬಿಡ್ತೈತಿ. ಮತ್ತೆ ಇಲ್ಲಿ ಎಬ್ಬಿಸ್ಬಿಟ್ರೆ ಅಲ್ಲಿ ಮುಂದೆ ಮಕ್ಕೊಳ್ತೈತಿ. ಆ ಟೈಪ್ದಾಗ ಒಂದಿಟ್ಟು ಲಿಂಬೆಕಾಯಿ, ಸೋಡಾ, ಅಪೆನೆಲ್ಲ ಇವೆಲ್ಲ ಹಾಕೊಂಡ್ರೆ ಸರಿ. ಮತ್ತ ರೋಗ ರುಜಿ ಹೈಟೆಕ್ ಶೆಡ್ ಮ್ಯಾಗು ಹೆಚ್ಚ ತ್ರಾಸ ಆಗ್ತಲ್ಲ. ನಮಗೇನು ಆಗಿಲ್ಲ. ದೇವ್ರ ಪುಣ್ಯದಿಂದ ಚಲೋ ನಡೆದೈತನ. ಎಲ್ಲ ಮೇಂಟೆನೆನ್ಸ್ ಚಲೋ ಮಾಡತ್ತೀವಿ. 200 ಮರಿಯಾಗಿ ಏನು ನಮ್ಗೆ ಡೆಕ್ಕೆತ್ತಲ್ಲ ನಡೆದೈತಿ.
ಮರಿ ಡೆತ್ ಆದ್ರೆ ಲಾಸ್ ಹೆಸರು ಬರ್ತೈತೆ. ಅದನ್ನೆಲ್ಲ ಆಗ್ಬಾರ್ದಾಗ ನೋಡ್ಕೋಬೇಕು ಇಷ್ಟ. ಒಟ್ಟು ಮರಿ ಡೆತ್ ಅಲ್ದಾಗ ನೋಡ್ಕೋಬೇಕು. ಇದು ಓಕೆ. ದೋಸ್ತರ ನೋಡ್ರಿ, ಕಬ್ಬೂರ್ ಹನುಮಂತನಂದ ಫಾರ್ಮ್ ಟೂರ್ ಮಾಡತ್ತೀನಿ ಈಗ. ಇಲ್ಲಿ ಮೇನ್ ರೋಡ್ ರೀ, ಇದು ಹೈವೇ. ಮಾಲಿಂಗಪುರಕ್ಕೆ ಹೋಗೋ ರೋಡ್ ರೀ ಇದು. ಮಾಲಿಂಗಪುರ ಬಾದಾಮಿ ಹೋಗೋ ರೋಡ್, ಹಿಂಗೆ ಬಾಗಲಕೋಟೆ ಈ ಕಡೆ ಮೇನ್ ಹೈವೇಗೆ ಐತಿ ಇವ್ರ ಫಾರ್ಮ್. ಇಲ್ಲಿ ಹೊಟ್ಟು ಸ್ಟಾಕ್ ಮಾಡ್ಕೊಂಡ್ರೆ ಏನೋ ಹೊಟ್ಟು ಅದ ಅಂದ್ರೆ ದ್ರಾಕ್ಷಿ ಇದ್ರಿ. ಹಾಂ ಹಾಂ ಹಾಂ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಒನ್ನೇಕ್ಕೆ ಎಂಟ್ರೆನ್ಸ್ ಬಂದ ತಕ್ಷಣ ಇದು ಫೀಡಿಂದ. ಹಾಂ ಹಾಂ. ಅಲ್ಲೈತೆ ನೋಡ್ರಿ ಮಿಲ್ಲ, ಅದ ಮಿಲ್ಲ. ಇದೇನು ರೆಡಿ ಮಾಡ್ತಾರಲ್ರಿ ನಮ್ಮ ಮರಿಗೆಲ್ಲ ಹಾಕೋದು ಮತ್ತು ಅವ್ರ ಮರಿಗೆ ಹಾಕೋದು. ಫೀಡಿಗೆಲ್ಲ ಮೆಟ್ರಿಯಲ್ ಇವೆಲ್ಲ ರೆಡಿ ಆಗ್ಯಾವ. ಫೀಡ್ ಎಲ್ಲ ರೆಡಿ ಮಾಡಿಟ್ರೆ ನಂತರ ಈ ಕಡೆ ಹಿಂಗೆ ಬರೋಣ. ಇದು ಆಫೀಸ್ ಅಣ್ಣ ಅದ? ಹಾಂ, ಆಫೀಸ್ ಲೆಕ್ಕದಾಗ ಕಾಳು ಸ್ಟೋರೇಜ್, ಸೋಯಾಬೀನ್ ಅದಾವು, ಗೋಧಿ ಗೊಂಜಾಳ, ಆಮೇಲೆ ಇದು ಏನೈತಲ್ಲ ಶೆಡ್. ಬಾಣ ತುಂಬ ಕೆಳಗೆ ಕೋಳಿದ್ ಮಾಡ್ಕೊಂಡೇನ? ಜವಾರಿ ಕೋಳಿ ಎಷ್ಟದ ನೀವು? 25. ಜವಾರಿ ಕೋಳಿಯಾಗೂ ಮಾಡ್ಬೋದ ಜಗ್ಗ ರೊಕ್ಕ? ಮಾಡ್ಬೋದಣ್ಣ, ಆದ್ರೆ ನಾವು ಮಣಿಪುರದಾಗ ಅಷ್ಟೇ ಮಾಡಿ ಸುಮಾರು ಕೈ ಅದು ಒತ್ತು ಕೊಟ್ಟಿಲ್ಲ. ಇದು ಶೆಡ್ ಒಳಗೆ ಹತ್ತಾಕ ಇದೊಂದು ಬಾಕ್ಲ ರೀ. ಆ ಕಡೆ ಇದೇನು ಇಲ್ಲೇ ಮನಿ ಮಾಡ್ಕೊಂಬಿಟ್ರಿ ಮಗ್ಲ? ಹಾಂ ಹಾಂ. ಇದು ಸೈಲೇಜ್. ಹಾಂ ಹಾಂ. ಬಣ ಹತ್ತು ಒಳಗು ದೋಸ್ರ. ಇಲ್ಲಿ ನೋಡ್ರಿ, ಇದು ಅವ್ರು ಇರುವಂಥ ಮನಿ. ಆಮೇಲೆ ಅದ್ರ ಮನಿ ಈ ಕಡೆನ ಶೆಡ್ ಮಾಡ್ಕೊಂಡ್ರೆ ಭಾಳ ಉತ್ತಮ. ಅಂದ್ರೆ ಶೆಡ್ ಬಿಟ್ಟು ಎಲ್ಲಿ ಹೋಗಿಲ್ಲ ಅವರು. 24 ತಾಸು ಇಲ್ಲೇ ಶೆಡ್ನ್ಯಾಗ ಇರ್ತಾರೆ ನೋಡ್ರಿ. ಒಳಗೆ ಹಿಂಗೆ ಬರೋಲ್ಲ. ಈ ರೀತಿ ಗಾದ್ಲಿ ಮಾಡ್ಕೊಂಡ್ರೆ ಇದು ಗೇಟ್ ಗಾದ್ಲಿ ನೋಡ್ರಿ. ಈ ಕಡೆಯಿಂದ ಬೀಳ್ಬಾರ್ದು ಅಂತೇಳಿ ಇದನ್ನು ಈ ರೀತಿ ಮಾಡ್ಯಾರ. ಈ ಕಡೆ ಎಸೋದನ್ನು ಮರಿ 50. ಇದು 50. 200 ಮರಿ. ಮತ್ತು ನೀರು ಕುಡಿಯಾಕ ಒಂದು ಟ್ರೇ ಮಾಡ್ಕೊಂಡಾರ. ನೀರು ಎಷ್ಟು ಕುಡಿತಾವ ನಾವು 50 ಮರಿ? ಬೆಳಗ್ಗೆ ತುಂಬಿಸಿಲ್ಲ ಅಂದ್ರಣ್ಣ ಬೀಡ್ ಮಕ್ಕಳಿಗೆ ಒಂದು ಕುಡಿತಾವ, ಸಾಯಂಕಾಲ ದಿನಕ್ಕೆ 200 ಲೀಟರ್. 200 ಲೀಟ್ರ್ ಕುಡಿತಾವ ಬಬ್ಬ. ಅದ್ರ ಒಂದು ಬಟ್ ಉಳಿಸಿರ್ತಾವ, ಅದು ಹೊಲಸಿರ್ಬೇಕು. ಒಂದು ಸ್ವಲ್ಪ ಚೆಲ್ತಿ 198 ಲೀಟ್ರ್ ಆಗಲಿ 95 ಲೀಟ್ರ್ ಆಗಲಿ ಕುಡಿತಾವ. ಹಾಂ ಹಾಂ. ಫೀಡ್ ಮ್ಯಾಗ ಏನು ಡ್ರೈ ಇರ್ತೈತಲ್ಲ, ನಿಮ್ಗೆ ಒಂದು ಹಿಡ್ಕಿಲ್ ಹಿಡಿದಾಗಾದ್ರೂ ಹೇಳಿನ ಒಣ ಪುಡಿ ಉಕ್ಕೋದ್ರೆ ನಮ್ಮ ಬಾಯಾಗ ಹಂಗ ಸ್ಪಾಟ್ ನೀರು ಕುಡಿಬೇಕು. ಅದ ಹಸಿ ಡ್ರೈ ಇದನ್ನ ತಿಂದ್ರೆ ಒಣ ಇದನ್ನ ತಿಂದ್ರೆ ಹಸಿ ತಿಂದ್ರೆ ನೀರು ಕುಡಿಯಂಗೆ ಅನಿಸಂಗಿಲ್ಲ. ಹಂಗೆ ಫೀಡ್ನಾಗ ಮೇಂಟೆನೆನ್ಸ್. ಫೀಡ್ನಾಗ ಏನು ಹಾಕ್ತಾರಲ್ಲ ನೀರು ಭಾಳ ಕುಡಿತಾವ. ಹಾಂ ಹಾಂ. ನೋಡ್ರಿ, ಈ ರೀತಿಯಾಗಿ ಶೆಡ್ ಮಾಡ್ಕೊಂಡ್ರೆ ಭಾಳ ಸ್ಟ್ರಾಂಗ್ ಆಗೈತೆ ನೋಡ್ರಿ ಶೆಡ್. ಮತ್ತು ಮ್ಯಾಗ ನಿಮ್ಗೆ ಹೀಟ್ ಆಗಬಾರ್ದು ಅಂತೇಳಿ ಕೆಬ್ಬಣದ ಹಾಕಿಲ್ರಿ ತಗಡ. ಸಿಮೆಂಟಿನ ತಗಡ ನಾವು ಸಿಮೆಂಟಿನ ತಗಡ ಹಾಕೊಂಡಾರ. ಭಾಳ ನೀಟಾಗಿ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ. ಖರ್ಚು ಎಷ್ಟು ಬಂತಾನ ಇದು ಶೆಡ್ಡಿಂದ? ಟೋಟಲ್ ನಾವು 13 ಲಕ್ಷ ಮಾಡಿದ್ವಿ. 13 ಲಕ್ಷ ರೂಪಾಯಿ. ಆ ಕಡೆ ಗೋಡೌನ್ ಬಂತು, ಈ ಕಡೆ ಒಂದು ರೂಮ್ ಬಂತು, ಇದು ಹೈಟೆಕ್ ಶೆಡ್ ಎಲ್ಲ ಕೂಡ 13 ಲಕ್ಷ ಆಗಿದೆ. 13 ಲಕ್ಷ ರೂಪಾಯಿ ಹೈಟೆಕ್ ಶೆಡ್ಡಿಂದ. ಬರೀ ಮೊನ್ನೆ ಬಂದಾಗ ಹೈಟೆಕ್ ಇರಲಿ ನೆಲಾಗಿತ್ತು. ಬರೀ ಹೈಟೆಕ್ ಮಾಡಕ್ಕೆ ಎಷ್ಟು ಖರ್ಚಾತ? ಮರಿಗೆ ಒಂದು 1200 ರೂಪಾಯಿ ಬರುತ್ತೆ ನೋಡೋಣ. ಮರಿ ಮ್ಯಾಗ ಹೊಡೆದಾಕ್ ಬಿಡ್ರಿ ಅವನು? ಹಾಂ, ಮರಿ ಮ್ಯಾಗ ಅಂದ್ರೆ ಆ ಖರ್ಚಿಗೆ ಡಿವೈಡೆಡ್ ಮಾಡಿ ನೋಡಿದ್ದೀನಿ ನಾನು. ಮರಿಗೆ ಒಂದು 1200 ರೂಪಾಯಿ ಬರುತ್ತೆ. ಒಂದು ಮರಿಗೆ 1200 ರೂಪಾಯಿ. 200 ಮರಿಗೆ. ಹಾಂ ಹಾಂ. ಅಂದ್ರೆ 2,20,000 30,000 ಮಟ್ಟ ಬರ್ತದೆ ಆಲ್ಮೋಸ್ಟ್. 2,40,000 ರೂಪಾಯಿ ಬರ್ತದೆ ರೀ ದೋಸ್ತರ. ನೋಡ್ರಿ, ಈ ರೀತಿಯಾಗಿ ಶೆಡ್ನ ಸಿಂಪಲ್ ಆಗಿ ಹನುಮಂತನ ಮಾಡ್ಕೊಂಡನ. ಮೊದಲ ಪಾಪ ಇವರು ನೆಲ್ಲಾಗ ಬೇರೆ ಕಡೆ ಮಾಡ್ಕೊಂಡಿದ್ರು. ನೆಲ್ಲಾಗ ಆಲ್ಮೋಸ್ಟ್ ಅಲ್ಲೊಂದು 40-50 ಮರಿ ಏನೋ ನಿಲ್ತಿದ್ದು ಹೈಯೆಸ್ಟ್. ಅಂದ್ರೆ ನೀವು ಹಳೆ ವಿಡಿಯೋ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಇವತ್ತು ಹನುಮಂತನ ಇಲ್ಲಿ ತನಕ ಮಾಡ್ಯಾನ. ನಮಗೆ ಯುವಕರಿಗೆ ಒಂದು ಸ್ಫೂರ್ತಿ. ಹಾಗಾಗಿ ಹೊಳಮಳ ಒಂದು ಕಸಿ ವಿಡಿಯೋ ಮಾಡತ್ತೀನಿ ನಾನು. ನನಗಂತೂ ಜಗ್ಗು ಖುಷಿ ಆಗೈತಿ. ಇವ್ರ ಹತ್ರ ನಿನ್ನೆ ರಾತ್ರಿ ಬಂದ ಇಲ್ಲೇ ಒಂದು ದಿನ ಇದ್ದ ಇವತ್ತು ವಿಡಿಯೋ ಮಾಡ್ಕೊಂಡು ನಿಮ್ಗೆಲ್ಲರಿಗೂ ತಿಳಿಸ್ಕೊಡೋಣ ಅಂತೇಳಿ ಹೊಂಟೇನೆ ನಾನು. ಎಲ್ಲರೂ ಅಂದ್ಕೊಂಡಿರ್ತೀವಿ, ಕೆಲವೊಬ್ರು ಅಂತಾರೆ ಆ ಟಗರ್ ಮರಿ ಸುದ್ದಿ ತೆಗೆದ್ರೆ ನನಗೆ ಜ್ವರ ಬರ್ತಾವೆ ಮರಿ ಅನ್ನೋ ಲೆಕ್ಕದಾಗೂ ಒಂದಿಷ್ಟು ಮಂದಿ ಅದಾರ. ಅಂದ್ರೆ ಅಷ್ಟು ಲಾಸ್ ಆಗ್ಯಾರ.
ಹಾಗಾಗಿ ಅದಕ್ಕೆ ಹನುಮಂತನ ಹತ್ರ ಬಂದು ಹೆಂಗಪ್ಪ ಏನಂತ ತಿಳ್ಕೊಂಡಾಗ ಈ ಮರಿಲಿಂದಂತರೂ ಅವ್ರಿಗೆ ಈಗ ಮಾರಕ್ಕೆ ಬರ್ತಿದ್ರಾಗೂ ಪರವಾಗಿಲ್ಲ ಚೆನ್ನಾಗಿ ದುಡ್ದಾರ. ನೆಕ್ಸ್ಟ್ ಒಂದು ತಿಂಗಳಾಗಿಂದ ಇದು ಬರ್ತೈತಿ, ಇದು ಬಂತಂದ್ರೆ ನೆಕ್ಸ್ಟ್ ಅದು ಬರ್ತೈತಿ, ಅದು ಬಂದ್ರೆ ಅದು ಈಗ ಮತ್ತೆ ಇವ್ರದ್ದು ಏನಂದ್ರೆ ಒಂಥರ ಸರ್ಕಲ್ ಮಾಡ್ಕೊಂಬಿಟ್ರೆ ತಿಂಗಳ ಒಂದಿಷ್ಟು ಪೇಮೆಂಟ್ ಬರೋ ಲೆಕ್ಕದಾಗ ಮಾಡ್ಕೊಂಬಿಟ್ರೆ ಒಟ್ಟು ಇವಾಗ ನೋಡ್ಬೋದು ನಾವು ಒಂದು 50 ಮರಿ ತೊಗೊಂಬರ್ತೀವಿ, 50 ಮರಿ ತೊಗೊಂಬಂದು ಹಾಕ್ತೀವಿ. ಹಾಕಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಅದಕ್ಕೆ ಎಲ್ಲ ರೊಕ್ಕನೂ ಅದಕ್ಕೆ ಹಾಕಿ ಫೀಡಿಗೆ ರೊಕ್ಕ ಇಲ್ಲಂಗೆ ಆಗ್ಬಿಡ್ತೈತೆ. ಆಮೇಲೆ ಮಾರಿ ಕ್ಯಾಶಿ ಮತ್ತು ತರ್ಬೇಕು. ಈಗ ಇವರು ಎಂಪ್ಲಾಯ್ ಮಾಡ್ರೆ ತಿಂಗಳಿಗೆ ಒಂದು ಬ್ಯಾಚ್ ಬರೋಂಗೆ ಮಾಡ್ಕೊಂಬಿಟ್ರೆ ತಿಂಗಳ ಒಂದು ಬ್ಯಾಚ್ ಮಾರ್ತಪ್ಪ ಅಂತಂದ್ರೆ ಅವ್ರಿಗೆ ಪೇಮೆಂಟ್ ಕಡೆಗೆ ಆಗ್ಬಿಡುತ್ತೆ, ಕೈಯಾಗ ರೊಕ್ಕ ಆಡ್ತಿರ್ತಾವೆ. ಒಂದು ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡ್ರೆ ಇದು ಹನುಮಂತನಿದ್ದು 4 ಬ್ಯಾಚ್ ಮಾಡಿರಲ್ಲ, ಈ ಪ್ಲ್ಯಾನ್ ನಿಮ್ದಾನ ಎಲ್ಲರೂ ನೋಡ್ರಿ ನೀನ ಸ್ವಂತ ಕನಸದ ಆದ್ರ ರೊಕ್ಕ ನನ್ನ ಪರಿಸ್ಥಿತಿ ಎಲ್ಲ ತಡವಾಗಿ ಬರ್ತಾನ ಇದು ಹಂಗಾಗಿ ಮಾಡೋದಂತೆ ಮಾಡಿ ಹಿಂಗೆ ಇನ್ನೂ ಸ್ವಲ್ಪ ಶೆಡ್ ಹೈಟ್ ಆಗ್ಬೇಕು. ಆ ಟೈಮ್ದಾಗ ನನಗೆ ಮಾಡಾಕ ಇನ್ನೇನು ನೀಗ್ ಬರ್ತೀವಲ್ಲ ಅನ್ನೋ ಲೆಕ್ಕಕ್ಕೆ ಬಂದಿದ್ದೀನಿ. ಇದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಶೆಡ್ ಹಾಕೊಂಡು ಇದು ಮಾಡಿ ಅಮೌಂಟ್ ಎಲ್ಲ ಖಾಲಿ ಆಗಿತ್ತು. ಮತ್ತೆ ಹಂಗೆ ಸಣ್ಣಂಗೆ ದುಡ್ದಂಗೆ ಮಾಡ್ಕೊಂಡ್ರೆ ನಾ ಪರವಾಗಿಲ್ಲ. ದೋಸ್ತರು ನೋಡ್ರಿ ಈ ರೀತಿಯಾಗಿ ಐತಿ, ದುಡಿದ್ರೆಲ್ಲ ಬರೋಬ್ಬರನೇ ಐತಿ, ದುಡಿಬೇಕ್ರಿ. ಮತ್ತು ಇನ್ನೊಂದು ಇವ್ರಿಗೆ ಮಾರ್ಕೆಟಿಂಗ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮ್ಗೆ. ಎಲ್ಲ ದೋಸ್ತರು ನೋಡ್ರಿ ಇನ್ನೊಂದು ಮೇಯ್ನ್ ಬೇಕಾಗಿರೋದು ನಮ್ಗೆ ಮೇಯಿಸ್ಬೋದು, ಬಟ್ ಮಾರ್ಕೆಟ್ ಭಾಳ ಇಂಪಾರ್ಟೆಂಟ್ ಇರ್ತೈತೆ. ಹಂಗಾಗಿ ಇವ್ರಿಗೆ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಭಾಳ ಜನ ಕಟಕದಾರ ಬರ್ತಾರೆ ತೊಗೊತಾರೆ. ಇಲ್ಲೇನದವಲ್ರಿ ಮರಿ ಈ ರೀತಿ ನಾವು ಮೇಯಿಸ್ಬೋದು, ಬಟ್ ನಾವು ಹೋಗಿ ಮಾರ್ಕೆಟ್ನೇ ನಿಂತು ಮಾರೋಕ್ಕಾಗೋದಿಲ್ಲ. ಆಲ್ಮೋಸ್ಟ್ ಇವು ಒಂದು 12,000ಕ್ಕೆ ಮಾರ್ತಾವ ಅಂತ ಇಟ್ಕೊಳ್ಳಿ, ನಮ್ಗೆ ಗೊತ್ತಿರಂಗಿಲ್ಲ ಎಷ್ಟಕ್ಕೆ ಮಾರ್ಬೇಕಂತೇಳಿ. ಹಾಗಾಗಿ ನಾವು ಒಂದು 10,000 ಕೊಟ್ಟು ಬರೋದಾಗಲಿ 11,000 ಕೊಟ್ಟು ಬರೋದಾಗಲಿ ಈ ರೀತಿಯಾಗಿರ್ತವೆ. ಹಂಗಾಗಿ ಮಾರ್ಕೆಟ್ ಇಂಪಾರ್ಟೆಂಟ್. ಇಲ್ಲಿ ಇವ್ರಿಗೆ ಮಾರ್ಕೆಟ್ ಅನುಕೂಲ ಐತಿ, ಆಮೇಲೆ ಮರಿನೂ ಚೆನ್ನಾಗಿ ಸಾಕ್ತಾರೆ. ಹಾಂ ದೋಸ್ತರು ನೋಡ್ರಿ ಅವ್ರು ಏನು ಹೇಳ್ತಾರ, ತರು ಮುಂದೆ ಒಂದು 500 ರೂಪಾಯಿ ಜಾಸ್ತಿ ಆದ್ರೆ ಬಜಾರಿಗೆ ಹೋಗಿ ತೊಗೊಂಬಂದ್ರೆ ಆ ಕಡೆ ನೋಡ್ಬೋದ್ರಿ. ಅವು ಮರಿ ನಾವು ಕುಂಕುಮಪಳ್ಳಿ ಈ ಕಡೆ ಹೋದ್ರೆ ಈ ಮರಿಗೆ ಇಲ್ಲ ಅಂದರು 8,500 ರೂಪಾಯಿ ಇಲ್ಲಾರ ಈ ಮರಿ ಕೊಡಂಗಿಲ್ಲ ರೀ. ಇಲ್ಲೇನದಲ್ಲ 8,500 ಇಲ್ಲಾರ ಮರಿ ಕೊಡಂಗಿಲ್ಲ. ನೋಡಿ ಬಂದಿವ ಹೌದಾ. ಇವು ಮರಿನ ಅವರು ಒಂದು 8,000 ರೂಪಾಯಿಗೆ ಹಿಂಗೆ ತೊಗೊಂಡಿರ್ತಾರೆ. ಅಲ್ಲಿ ಅವ್ರಿಗೆ ಒಂದು 500 ರೂಪಾಯಿನೂ ಪ್ರಾಫಿಟ್ ಆಗ್ತದೆ. ವಾಪಸ್ ಮಾರಬೇಕಪ್ಪ ಅಂತಂದ್ರೆ ಒಂದು ಬರೋಬ್ಬರಿ ಲೆಕ್ಕದಾಗ ಕೊಡ್ತಾರೆ. ಹಾಗಾಗಿ ಇಲ್ಲಿ ಪ್ರಾಫಿಟ್ ಐತಿ, ಅಂದರೆ ಕಟ್ಟಗ್ರಿಗೆ ಭಾಳ ಹೋಗುತ್ತೆ ನೋಡ್ರಿ ಮರಿ. ಹಾಗಾಗಿ ಓಕೆ ದೋಸ್ತರ, ಏನಾಗಲಿ ಆ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೆಚ್ಚಿನ ಒಂದು ವಿಡಿಯೋ ಬೇಕಪ್ಪ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡಿರಿ, ಒಂದು ಅನುಭವ ತೊಗೊಳ್ರಿ, ನೀವು ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ರೀ.